ನೋಡಿ, ಈಗ ಕಾಂಗ್ರೆಸ್ ದ್ವಿಮುಖ ನೀತಿಯನ್ನ ಅನುಸರಿಸಿದೆ, ಒಂದು ತುಷ್ಟೀಕರಣದ ನೀತಿಯನ್ನ ಮಾಡಿದೆ. ನನಗೇನಿಸ್ತದೆ, ಆ ಶಾಲೆಯಲ್ಲಿ ರಾಮನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಮಕ್ಕಳಲ್ಲಿ ಒಂದು ಕೋಮು ಭಾವನೆಯನ್ನ ಪ್ರಚೋದನೆ ಮಾಡಿರ್ತಕ್ಕಂಥ ಶಿಕ್ಷಕಿಯನ್ನು ಅಮಾನತುಗೊಳಿಸುವ ಬದಲು ಹೋರಾಟ ಸಾರ್ವಜನಿಕರು ಮಾಡಿದಾಗ ಅದಕ್ಕೆ ನೈತಿಕ ಬೆಂಬಲ ಕೊಟ್ಟಿರ್ತಕ್ಕಂಥ 2 ಶಾಸಕರ ಮೇಲೆ ಕೇಸು, ಮಹಾನಗರ ಪಾಲಿಕೆಯ ಸದಸ್ಯರುಗಳ ಮೇಲೆ ಕೇಸು, ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕಾನೂನು ಕ್ರಮ ಕೈಗೊಂಡಿರ್ತಕ್ಕಂಥ ಒಂದು ಅಧಿಕಾರಿಯನ್ನ ವರ್ಗಾವಣೆ ಮಾಡತಕ್ಕಂಥ ಕಾಂಗ್ರೆಸ್ನ ತುಷ್ಟೀಕರಣದ ನೀತಿಯನ್ನು ಬಹಿರಂಗಪಡಿಸಿದೆ. ಇದು ಮತ ಬ್ಯಾಂಕಿಗಾಗಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಹೀನ ರಾಜಕಾರಣ. ಹಿಂದೆ ನಾನು ಪ್ರಶ್ನೆ ಮಾಡ್ತೇನೆ, ಈ ಜಿಲ್ಲೆಯಲ್ಲಿ ಸುಂದರರಾಮ್ ಶೆಟ್ಟಿ ಅನ್ನತಕ್ಕಂಥ ಒಂದು ರಸ್ತೆಯ ಪ್ರಕರಣಗಳು ನಡೆದಂತ ಸಂದರ್ಭದಲ್ಲಿ ಅಲೋಸಿಯಸ್ ನ ಶಾಲೆಯ ವಿದ್ಯಾರ್ಥಿಗಳನ್ನೇ ಮಾರ್ಗದಲ್ಲಿ ಕೂತ್ಕೊಳಿಸಿದ್ರು, ಸ್ಟ್ರೈಕ್ ಮಾಡಿದ್ರು, ಶಾಸಕರುಗಳು ಸ್ಟ್ರೈಕ್ ಕೂತ್ರು, ಯಾರ ಮೇಲೆ ಕೇಸ್ ಹಾಕಿದ್ರು? ಇವತ್ತು ಒಂದು ಶಾಸಕರು ಜನಸಾಮಾನ್ಯರ ಸ್ವರವಾಗಿ ಧ್ವನಿಯಾಗಿ ಮಾತಾಡಿದ್ದಕ್ಕೆ ಇವತ್ತು ನಮ್ಮ ಭರಶೆಟ್ಟಿ ಮತ್ತು ನಮ್ಮ ವೇದವ್ಯಾಸ ಕಾಮತ್ರ ಮೇಲೆ ಕೇಸ್ ದಾಖಲು ಮಾಡತಕ್ಕಂಥ ಪ್ರಕ್ರಿಯೆ ನಡೆದಿದೆ. ಇದನ್ನು ನಾನು ಖಂಡಿಸ್ತೇನೆ. ವಿಶೇಷವಾಗಿ ನಾವು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ. ನಾವು ಇದಕ್ಕೆ ಯಾರಿಗೂ ಭಿಕ್ಷೆ ಬೇಡಲಿಕ್ಕೆ ಹೋಗುದಿಲ್ಲ. ನಾವು ಕಾಂಗ್ರೆಸ್ ಸರ್ಕಾರದವರು ಭಿಕ್ಷೆ ಬೇಡುದಿಲ್ಲ. ಈ ಕಾನೂನನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಮತ್ತು ಸಾರ್ವಜನಿಕವಾಗಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿ, ಕಾಂಗ್ರೆಸ್ನ ಹಿಂದೂ ದಮನಿಕ ನೀತಿ, ಹಿಂದೂ ಕಾರ್ಯಕರ್ತರ ಮೇಲೆ ಇರತಕ್ಕಂಥ ವಿರೋಧವನ್ನ ನಾವು ಪೂರ್ತಿಯಾಗಿ ಜನಸಾಮಾನ್ಯರ ಹೋರಾಟದ ಮುಖಾಂತರ ಮಾಡ್ತೀವಿ. ಇವತ್ತು ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಬಿಜೆಪಿ ಕಾಂಗ್ರೆಸ್ ಹೋರಾಟ ಅಲ್ಲ. ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಹಿಂದೂ ಕ್ರೈಸ್ತ ಹೋರಾಟ ಅಲ್ಲ. ಆ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕೋಮು ಭಾವನೆಯ ಹೋರಾಟ ಅಲ್ಲ. ಅಲ್ಲಿ ತಮ್ಮ ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸಾರ್ವಜನಿಕರು, ತಾಯಿ ತಂದೆಯವರು ಅಲ್ಲಿ ಬಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಆ ಹೋರಾಟಕ್ಕೆ ಬೆಂಗಾವಲಾಗಿ ಶಾಸಕರು ಹೋಗಿರ್ತಕ್ಕಂಥದ್ದು. ಅಲ್ಲಿ ಜನರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಲಿಕ್ಕೆ ಶಾಸಕರು ಹೋಗಿರ್ತಕ್ಕಂಥ ಶಾಸಕರ ಮೇಲೆ ಹಾಕಿರ್ತಕ್ಕಂಥ ಇದನ್ನ ನಾವು ಖಂಡಿಸ್ತೇವೆ ಮತ್ತು ಇದಕ್ಕೆ ಹೋರಾಟವನ್ನು ಮಾಡ್ತೀವಿ. ಆ ಹೋರಾಟ ಉಗ್ರ ರೀತಿಯಲ್ಲಿ ನಮ್ಮ ಹೋರಾಟಗಳನ್ನ ನಾವು ಪ್ರಾರಂಭ ಮಾಡ್ತೀವಿ. ಮತ್ತು ಇವತ್ತು ನಮ್ಮ ಎರಡೇ ಇದೆ. ಒಂದು, ಆ ಅಧಿಕಾರಿಯನ್ನು ವಾಪಸ್ ತನ್ನಿ. ಎರಡನೇದು, ನಮ್ಮ ಶಾಸಕರುಗಳ ಮೇಲೆ, ನಮ್ಮ ನಗರ ಪಾಲಿಕೆ ಮೇಲೆ, ಸದಸ್ಯರ ಮೇಲೆ ಹಾಕಿರುವಂತ ಕೇಸನ್ನು ವಾಪಸ್ ತಗೊಳ್ಳಿ. ಮೂರನೇದು, ಯಾವ ರಾಮ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಕ್ಕಳಲ್ಲಿ ರಾಮ ವಿರೋಧಿಯಾಗಿರ್ತಕ್ಕಂಥ ಭಾವನೆಯನ್ನು ಮೂಡಿಸಿರ್ತಕ್ಕಂಥ ಆ ಶಿಕ್ಷಕಿಯ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳಿ. ನೋಡಿ, ಸ್ಪಷ್ಟ ಇದೆ. ಈ ಹೋರಾಟವನ್ನ ಕೈಗೆತ್ತಿಕೊಂಡದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲ. ಈ ಹೋರಾಟವನ್ನ ಕೈಗೆತ್ತಿಕೊಂಡದ್ದು ಶಾಸಕರಲ್ಲ. ಈ ಹೋರಾಟವನ್ನ ಕೈಗೆತ್ತಿಕೊಂಡದ್ದು ಆ ಶಾಲೆಯ ಪಾಲಕರು ಮತ್ತು ಪೋಷಕರು. ಪಾಲಕರು, ಪೋಷಕರು, ವಿದ್ಯಾರ್ಥಿಗಳ ತಾಯಿ ತಂದೆ ಅವರು ಇದ್ದು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು. ಹೋರಾಟದ ಗಮನ ಬಂದ ಮೇಲೆ ಜನ ಪ್ರತಿನಿಧಿಗಳ ಜವಾಬ್ದಾರಿ ನಾವು ಅಲ್ಲಿ ಹೋಗುವಂಥದ್ದು. ನಾನಿದ್ರೆ ನಾನು ಹೋಗ್ತಿದ್ದೆ, ನಾನು ಅವತ್ತಿರ್ಲಿಲ್ಲ ಕ್ಷೇತ್ರದಲ್ಲಿ. ಹಾಗಾಗಿ ಜನಸಾಮಾನ್ಯರ ಕೂಗಿಗೆ ಧ್ವನಿ ಹಾಕುವುದಕ್ಕೆ ಏನ್ ಸಮಸ್ಯೆ ಅಂತ ಆಲಿಸುವುದಕ್ಕೆ ಶಾಸಕರು ಹೋಗಿದ್ದಾರೆ. ಶಾಸಕರು ಹೋಗಿ ಅಲ್ಲಿ ನಿಂತು ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಏನು ಪಾಲಕರ ಒತ್ತಾಯ ಇದೆ, ಆ ಒತ್ತಾಯವನ್ನು ಸಂಸ್ಥೆಯ ಮೇಲೆ ಗಮನಕ್ಕೆ ತಂದಿದ್ದಾರೆ. ಅಧಿಕಾರಿಗಳ ಮೇಲೆ ಗಮನಕ್ಕೆ ತಂದಿದ್ದಾರೆ, ಸರ್ಕಾರದ ಗಮನ ತಂದಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ದಾರೆ. ಈ ಕೆಲಸ ಆಗಿರುವಂತ ತಪ್ಪು ಅಂತ ಸಾರ್ವಜನಿಕರು ಹೇಳಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಹೇಳಿರುವಂತದ್ದು, ಶಾಲೆ ಒಳಗೆ ಇಂಥ ಘಟನೆ ನಡೆದಿದೆ ಅಂತ. ರಾಮನನ್ನ ಅವಹೇಳನ ಮಾಡಿದ್ದಕ್ಕೆ ದುಃಖ ಆಗಿದೆ ವಿದ್ಯಾರ್ಥಿಗಳು ಹೋಗಿ ಮನೆಯಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಹೇಳಿದ್ರೆ ಇವತ್ತು ಆಗಿರ್ತಕ್ಕಂಥದ್ದು ಪಾಲಕರ ಹೋರಾಟ, ಪೋಷಕರ ಹೋರಾಟ, ಅದು ರಾಜಕೀಯವಾಗಿ ನಾವು ಬಳಸಿಕೊಂಡದ್ದಲ್ಲ. ಇವತ್ತು ರಾಜಕೀಯವನ್ನ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.